రాజులకే రాజు జోరకే ప్రభు యూదుల రాజు మన లోక రక్షకుడు రాజు మన లోక రక్షకుడు హల్లెలూయా ని పాడుదామా హల్లెలూయా ని పాడుదామా హల్లెలూయా ని పాడుదామా హల్లెలూయా ని పాడుదామా జోరాಗಿ ಚಪ್ಪಲಿ ಹೊಡೆಯೋಣ ಆನಂದಮಾನಂದಮೇ మన యేసయ్య హల్లెలూయా ಜೋರಾಗಿ ಹೇಳೋಣ ಹಲ್ಲೆಲೂಯಾ ಬೇರೆ ಬೇರೆ ಹ್ಯಾಪಿ ಬೇರೆ 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 ಹ್ಯಾಪಿ ಬೇರೆ ಸೇವಕರೆಲ್ಲ ವಿಶ್ ಮಾಡಿ कुछ भी कम ना होने के लिए प्रार्थना करते रहे, दया रखने के लिए प्रार्थना करते प्रभु। फिर आज से आरी अंत तक आराधना चलाए प्रभु, सेवकों के बीच में विश्वास ತಂದೆ ಮತ್ತು ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನಾವು ಈ ಕ್ಯಾಸೆಟ್ ರಿಲೀಸ್ ಮಾಡ್ತೇವೆ. ಜೋರಾಗಿ ನಾವು ಚಪ್ಪಾಳೆ ಹೊಡೆಯೋಣ. ಗಟ್ಟಿ 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 ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಭೆಯಲ್ಲಿಂದ ಆತ್ಮರೀತಿಯಿಂದ ಬೆಳೆದಿರುವಂತ ಮಗ ದೇವರ ಬಲವಾಗಿ ಉಪಯೋಗ ಮಾಡಿಕೊಳ್ಳಲೆಂಬುದಾಗಿ ಸಿಸ್ಟರ್ ಪಾಸ್ಟರ್ ಮುನ್ನೋರು ಮತ್ತು ಪಾಸ್ಟರ್ ಆಗಿರ್ತಾರೆ. ಜೋರಾಗಿ ನಾವು ಗಟ್ಟಿಯಾಗಿ ಚಪ್ಪಾಳೆ ಹೊಡೆಯೋಣ. ಗಟ್ಟಿ 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 ಎಲ್ಲರೂ ಜೋರಾಗಿ ಗಟ್ಟಿ 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 సమాధానమే మన యేసయ్య పుట్టాడని ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ఆనందమానందమే మన యేసయ్య పుట్టాడని సంతోషం సమాధానమే. 17ನೇ ತಾರೀಕು ಈ ಒಂದು ಸ್ಥಳದಲ್ಲಿ ಮನೋಜ್ ಪಾಲ್ ಅಯ್ಯನವರು ಬಹಳ ಆಸಕ್ತಿಯಿಂದ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವ ರೀತಿಯಿಂದ ಬೀದರ್ ಪಟ್ಟಣದಲ್ಲಿ ಒಂದು ಒಳ್ಳೆಯ ಸೇವೆ ನಡೆಯುವಂಥದ್ರಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ನೋಡಿ ದೇವರಿಗೆ ತುಂಬಾ ಸ್ತೋತ್ರ ಸಲ್ಲಿಸುವ ಹಾಗೆ ನಾವಿದ್ದೇವೆ. ಸೊ ನಿಜಕ್ಕೂ ಒಂದು ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಬೆಳೆ ಬಹಳ, ಕೆಲಸದ್ರು ಮಾತ್ರ ಸ್ವಲ್ಪ, ಕೆಲಸದರಿಗೋಸ್ಕರ ಏನ್ ಮಾಡಿ ಬೇಡಿಕೊಳ್ಳ್ರಿ ಎಂಬುದಾಗಿ ಆ ರೀತಿಯಿಂದ ಇವತ್ತಿನ ದಿವಸ ವಿಶೇಷವಾಗಿ ನಡೆಯುವಂತ ಸೇವೆ ಇನ್ನು ಹೆಚ್ಚಾಗಿ ಬಲವಾಗಿ ನಡೆಯಲಿ, ದಾಸರಿಗೆ ಬಲವಾಗಿ ಉಪಯೋಗ ಮಾಡಿಕೊಳ್ಳಲಿ. ಮತ್ತು ಹಾಗೆ ಇವತ್ತಿನ ದಿವಸ ಒಂದು ಒಳ್ಳೆ ಸಭೆಯಲ್ಲಿ ಬೆಳೆದಿರುವಂತ ಒಬ್ಬ ಆತ್ಮೀಯ ಮಗ ಒಂದು ಒಳ್ಳೆ ಹಾಡನ್ನು ಬರೆದು ಸಾಕ್ಷಿ ರೀತಿಯಿಂದ ಸಭೆಯಲ್ಲಿ ಹೇಗೆ, ಸೇವೆಯಲ್ಲಿ ಹೇಗೆ, ಸಮಾಜದಲ್ಲಿ ಹೇಗೆ, ಸೇವಕರ ಜೊತೆ ಹೇಗೆ ಅನ್ನುವಂಥ ಒಂದು ಒಳ್ಳೆ ನಡವಳಿ ರೀತಿಯಿಂದ ದೇವರಾತ್ಮನಿಂದ ತುಂಬಲ್ಪಟ್ಟು ಇವತ್ತಿನ ದಿವಸ ಒಳ್ಳೆ ಒಂದು ಹಾಡನ್ನು ಬರೆದು ಇವತ್ತಿನ ದಿವಸ ಒಂದು ಕ್ಯಾಸೆಟ್ ಈ ಸ್ಥಳದಲ್ಲಿ ರಿಲೀಸ್ ಮಾಡುವ ಹಾಗೆ ದೇವರ ಕೃಪೆ ಕೊಟ್ಟಿರುವಂಥದ್ರಲ್ಲಿ ಮುಂದಿರುವಂಥ ದಿನದಲ್ಲಿ ಒಂದು ಹಾಡು ಬಲವಾಗಿ ಅನೇಕ ರಕ್ಷಿಸಲ್ಪಡಲಿ ಮತ್ತು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ಸಹೋದರಿಗೆ ಬಲವಾಗಿ ಉಪಯೋಗ ಮಾಡಿಕೊಳ್ಳಲಿ ಎಂಬುದಾಗಿ ನಾವೆಲ್ಲರೂ ಒಂದು ನಿಮಿಷ ನಮ್ಮ ಕೈಗಳನ್ನು ಈ ಕಡೆ ಕೈ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ನೀತಿವಂತರಾಗಿ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಜೀವಿಸುವಾಗ ಪ್ರತಿದಿನ ನಮಗೆ ಕ್ರಿಸ್ಮಸ್ ಆಗಿದೆ. ಏನಾಗಿದ್ದಾರೆ ಪ್ರತಿದಿನ ಏನಾಗಿದೆ? ಸಂಡೇ ಅಷ್ಟಲ್ಲ, ಮತ್ತೆ ಇದು ಕ್ರಿಸ್ಮಸ್ ಹಬ್ಬ ಅಷ್ಟಲ್ಲ, ಗುಡ್ ಫ್ರೈಡೆ ಅಷ್ಟಲ್ಲ, ಜಾತ್ರೆ ಅಷ್ಟಲ್ಲ, ಪ್ರತಿದಿನ ನಮಗೆ ಹಬ್ಬ, ಪ್ರತಿದಿನ ನಮಗೆ ಜಾತ್ರೆ, ಪ್ರತಿದಿನ ನಮಗೆ ಸಂಡೇ. ಹಲ್ಲೆಲೂಯಾ. ಸೊ ಆ ರಕ್ಷಣಾ ಅನುಭವ ನನಗಿದೆ, ಅದ್ರ ನಿಮ್ಮನ್ನ ಸೇರ್ ಮಾಡ್ಕೊಳ್ತಾ ಇದ್ದಾರೆ. ಆ ರಕ್ಷಣಾ ಆನಂದ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ. ಯಾವ ಸಿನಿಮಾ ಆಗ್ಲಿ, ಸೀರಿಯಲ್ ಆಗ್ಲಿ, ಹಣ ಆಗ್ಲಿ, ಬಂಗಾರ ಬೆಳ್ಳಿ ಆಗ್ಲಿ, ತಂದೆ ಆಗ್ಲಿ, ಅಕ್ಕತಂಗರಾಗ್ಲಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಈ ಲೋಕದಲ್ಲಿ ಯಾವುದು ಆ ಒಂದು ಸಮಾಧಾನ, ಆ ಸಂತೋಷ, ಆ ನೆಮ್ಮದಿ, ಆ ಸಂಭ್ರಮ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರ ಹತ್ರ ಇದೆ. ಅದು ಇವತ್ತು ನಾವು ಪಡ್ಕೊಳ್ಬೇಕಾಗಿದೆ. ಎಲ್ಲರ ಮ್ಯಾಗ್ ನಿಂತ್ಕೊಂಡ್ರೆ ಸೊ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಈ ರೀತಿಯಾಗಿ ಆಚರಣೆ ಮಾಡ್ಲಿಕ್ಕೆ ಆಗುವಂತ ದೇವ್ರ ಮಹಾಕೃಪೆಯಿಂದ ನಮಗೆ ಏನ್ ಮಾಡಿದ್ರೆ ಸಹಾಯ ಮಾಡಿದ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರು ಆಗಿರ್ಬೇಕು. ನಮ್ಗೆ ದೇವ್ರು ಎಷ್ಟು ಉಪಕಾರ ಮಾಡಿದ್ರೆ ನೋಡ್ರಿ. ಆಕ್ಚುಲಿ ಈ ವರ್ಷ ಅಥವಾ ಈ ತಿಂಗಳು ಅಥವಾ ಈ ಹಬ್ಬ ನೋಡ್ಬೇಕಂತ ಹೇಳಿ ಅನೇಕರು ಆಸೆ ಪಟ್ಟರು ಸಹ ಇವತ್ತು ಏನಾಗಿದ್ದಾರೆ ಗತಿಸಿ ಹೋಗಿದ್ದಾರೆ. ಆದರೆ ದೇವ್ರ ಮಹಾಕೃಪೆಯಿಂದ ನಾವೇನಾಗಿದ್ದೇವೆ ಇವತ್ತು ಬದುಕುಳಿದು ಆತನಿಗೆ ಆರಾಧಿಸುವಂತ ಒಂದು ಒಳ್ಳೆಯ ಭಾಗ್ಯ ನಮ್ಮ ಜೀವನದಲ್ಲಿ ದೊರಕಿದೆ ಪ್ರೇರ. ಹೌದಲ್ರಿ? ಅದಕ್ಕೋಸ್ಕರ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹಲ್ಲೆಲೂಯಾ. ಓಕೆನಾ? ಸ್ವಲ್ಪ ಲಾಸ್ಟ್ ವಾಕ್ಯ ಕೇಳ್ತಾ ಇದಾರ? ಲಾಸ್ಟ್ ಓಕೆ, ಥ್ಯಾಂಕ್ ಯು. ಓಕೆನಾ? ನಾನು ವಾಕ್ಯ ಹೇಳೋದು ಸ್ವಲ್ಪ ಸಮಯ ವಾಕ್ಯ ಹೇಳ್ತೇನೆ, ಯಾಕಂದ್ರೆ ಸಮಯ ಆಲ್ರೆಡಿ ಲೇಟ್ ಆಗಿದೆ. ಈ ದಿನ ಸಂದೇಶಕ್ಕಾಗಿ ವಾಕ್ಯವನ್ನು ಆರಿಸಿಕೊಂಡ ಭಾಗ ಸತ್ಯದ ಭಾಗದಲ್ಲಿ ಮತ್ತೊಮ್ಮೆ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ. ಆ ವಾಕ್ಯ ಓದಿ ನಾನು ಈ ವಾಕ್ಯನ ಸ್ವಲ್ಪ ಸಮಯ ಹೇಳಿ ನಾನು ಮುಕ್ತಾಯಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಉಪದೇಶ ಮಾಡಿದವರ್ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನ ತಕ್ಕ ಫಲದಿಂದ ತೋರಿಸಿರಿ. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿ ಈ ವಾಕ್ಯ ಆಕ್ಚುಲಿ ಯೇಸು ಸ್ವಾಮಿ ಕುರಿತಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ದೇವ್ರ ಕಡೆಗೆ ನಿಮ್ಮ ಮನಸ್ಸು ತಿರುಗಿಸಿ ಎಂಬುದಾಗಿ.
ಮನಸ್ಸು. ಎಲ್ಲೇ ಸರ್ಪ ಜಾತಿದವರೇ ಏನ್ ಮಾಡ್ರಿ ನೀವು, ನಿಮ್ಮ ಮನಸ್ಸನ್ನು ದೇವರ ಕೋಪ ಈಗೋ ಬರ್ಲಿಕ್ಕಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಏನ್ ಮಾಡ್ಬೇಕು, ಹಲ್ಲೆಲೂಯಾ. ಕೆಳಗಿನ ವಚನ ನೋಡ್ತಾ ಹಾಗೆ ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿತು ಎಂಬ ತಕ್ಕ ನಾವು ಏನ್ ಮಾಡ್ಬೇಕಂದ್ರು ನಾವು ತಕ್ಕ ಫಲದಿಂದ ತೋರಿಸ್ಬೇಕಂತ ಈ ವಾಕ್ಯಗಳು. ಇನ್ನೊಂದು ಫಲದಿಂದ ಮತ್ತು ಮನಸ್ಸು, ಈ 4 ವಿಷಯ ಮಾತಾಡ್ಬೇಕು, ಲೇಟ್ ಆಗ್ತದ. ಬಟ್ ನಾನು ಸಬ್ಜೆಕ್ಟ್ ಮಾತಾಡಲ್ಲ, ಜಸ್ಟ್ ಉದಾಹರಣೆ ಕೊಟ್ಟು ಮಾತಾಡ್ತೀನಿ ಪ್ಲೀಸ್, ಸಮಯ ಇಲ್ಲ. ಇನ್ನು ನೋಡಿ ಈ ವಾಕ್ಯ